ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ ಇದೀಗ ಕರ್ನಾಟಕ ರಾಜ್ಯದ ಒಂದು ಶಿಕ್ಷಕರ ಅರ್ಹತಾ ಪರೀಕ್ಷೆ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತಕ್ಕಂಥ ಒಂದು ಟಿ ಅಂತ ಒಂದು ಎಕ್ಸಾಮ್ 2025 ಆಗಿತ್ತಲ್ಲ. ಈ ಒಂದು ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳು ವೈರಲ್ ಆಗ್ತಾ ಇದೆ ಅಂತ ಹೇಳ್ಬೋದಾಗಿರುವಂಥದ್ದು. ಕೆಲವೊಂದು ಅಭ್ಯರ್ಥಿಗಳು ಕೇಳ್ತಿದೆ ನಮಗೂ ಕೂಡ ಒಂದು ರಿಸಲ್ಟ್ ಡೇಟ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳು ಬರ್ತಿದೆ. ವ್ಯಾಲ್ಯೂಯೇಷನ್ ಎಲ್ಲ ಕಂಪ್ಲೀಟ್ ಆಗಿದೆ ಅಂತೆ, ನಿಜಾನ ಏನು ಎತ್ತ? ಸೊ ಇಷ್ಟು ಬೇಗ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಮಾಡಿಬಿಟ್ಟಿದ್ದಾರೆ. ಸುಮಾರು ಆಲ್ಮೋಸ್ಟ್ 3 ಲಕ್ಷ ಅಭ್ಯರ್ಥಿಗಳು 3.35 ಲಕ್ಷ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿದ್ರು. ಆಲ್ಮೋಸ್ಟ್ 93% 94% ರೇಂಜ್ಗೆ ಆ ಪರೀಕ್ಷೆನ ಬರೆದಿರೋದಾಗಿರುತ್ತೆ. ಆಲ್ಮೋಸ್ಟ್ 3 ಲಕ್ಷ ಅಭ್ಯರ್ಥಿಗಳೇ ಪರೀಕ್ಷೆನ ತಗೊಂಡಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಹೆಚ್ಚು ಕಮ್ಮಿ ಪೇಪರ್ 1 ಮತ್ತೆ ಪೇಪರ್ 2ನ. ಸೊ ಇಷ್ಟು ಬೇಗ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಯ್ತಾ ಏನು ಎತ್ತಾ? ಸೊ ರಿಸಲ್ಟ್ಗೆ ರೆಡಿ ಇದೆಯಾ? ಮೊನ್ನೆ ತನಕ ಕೀ ಆನ್ಸರ್ನ ಬಿಟ್ಟಿದ್ರು, ಅಬ್ಜೆಕ್ಷನ್ ಹಾಕಿದ್ರು, ಮತ್ತೆ ಇವಾಗ ಒಂದು ಫೈನಲ್ ಕೀ ಆನ್ಸರ್ ಕೂಡ ಬಿಟ್ಟರು ಡಿಸೆಂಬರ್ 18ನೇ ತಾರೀಕು ಅಂತ ಹೇಳ್ಬೋದಾಗಿರುತ್ತೆ. ಇಷ್ಟು ಬೇಗ ಆಗಿದ್ರೆ ವ್ಯಾಲ್ಯೂಯೇಷನ್ ಆಗಿದೆಯಾ? ಯಾವ ಥರ ಆಗುತ್ತೆ ಏನು ಎತ್ತ? ಏನು ಮಾಡ್ತಿದ್ದಾರೆ? ರಿಸಲ್ಟ್ ಬಗ್ಗೆ ಕೆಲವೊಂದು ಅಭ್ಯರ್ಥಿಗಳು ಗಾಬರಿ ಆಗ್ತಿದ್ದಾರೆ ಅಂತ ಹೇಳ್ಬೋದಾಗಿರುತ್ತೆ. ಯಾವ ಥರ ರಿಸಲ್ಟ್ ಕೊಟ್ಬಿಡ್ತಾರೆ ಏನು ಎತ್ತ? ಡಿಸೆಂಬರ್ ತಿಂಗಳ 23ನೇ ತಾರೀಕು 24ಕ್ಕೆ ಈ ಒಂದು ರಿಸಲ್ಟ್ ಪ್ರಕಟ ಆಗ್ಬೋದು ಅಂತಕ್ಕಂಥ ಮಾಹಿತಿಗಳು ನಿಮಗೆ ಬರ್ತಿದಲ್ಲ. ಅದರ ಬಗ್ಗೆ ಮಾಹಿತಿನ ತಿಳ್ಕೊಂತೀರಾ ಏನು ಎತ್ತ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ತಿಳ್ಕೊಳ್ಳೋದಕ್ಕೆ ನೀವು ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕನ್ ಕ್ಲಿಕ್ ಮಾಡ್ಬೋದು, ಅರ್ಥಪೂರ್ಣ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಅಂತ ಹೇಳ್ತಾ ಹೆಚ್ಚುವರಿ ಪ್ರಶ್ನೆ ಇದೆ, ಡೌಟ್ಸ್ ಇದ್ದರೆ ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಅಲ್ಲಿ ಅಭ್ಯರ್ಥಿಗಳಿಗೆ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಕೂಡ ನೀಡಿರೋದಾಗಿರುತ್ತೆ. ಆ ಮುಖಾಂತರದಲ್ಲಿ ಅದನ್ನು ಪಡ್ಕೊಳ್ಳೋದ್ರ ಮುಖಾಂತರ ಇನ್ನು ಏನಾರು ಪ್ರಶ್ನೆ ಡೌಟ್ ಇದ್ರೆ ನಮ್ಮ ಜೊತೆ ಮೆಸೇಜ್ ಅಥವಾ ಇನ್ಸ್ಟಾಗ್ರಾಮ್ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳೋದಕ್ಕೆ ನಿಮಗೆ ನೆರವಾಗುತ್ತೆ ಅಂತ ತಿಳಿಸ್ತಾ ಈಗ ಒಂದೊಂದಾಗಿ ಮಾಹಿತಿನ ತಿಳಿಸುವಂತಿದ್ದಾರೆ. ಸೊ ಅಭ್ಯರ್ಥಿಗಳಿಗೆ ಒಂದು ಟಿ ಎಕ್ಸಾಮ್ ಅಂತ ಕಂತಿರುತ್ತಲ್ಲ, ಡಿಸೆಂಬರ್ 7ನೇ ತಾರೀಕು ಆಗಿತ್ತು. ಅಪ್ಲಿಕೇಶನ್ ಅಂದರೆ ಅಭ್ಯರ್ಥಿಗಳು ಪರೀಕ್ಷೆನ ಕೂಡ ಬರೆದಿರಿ, ಪೇಪರ್ 1 ಪೇಪರ್ 2. ಆ ನಂತರದಲ್ಲಿ ಅಭ್ಯರ್ಥಿಗಳಿಗೆ ಏನಾದರೂ ಕೀ ಆನ್ಸರ್ ಅವತ್ತೇ ಪ್ರಕಟ ಮಾಡಿದ್ರು. ಅಬ್ಜೆಕ್ಷನ್ ಹಾಕಲಿಕ್ಕೆ ಡಿಸೆಂಬರ್ 9ರಿಂದ 12 ತನಕ ಅವಕಾಶ ಕೊಟ್ಟರು. ಡಿಸೆಂಬರ್ 18ಕ್ಕೆ ಫೈನಲ್ ಕೀ ಆನ್ಸರ್ ಕೂಡ ಬಂದಿರುವಂಥದ್ದು. ಸೊ ಎಲ್ಲ ಅಭ್ಯರ್ಥಿಗಳು ರಿಸಲ್ಟ್ ನೋಡ್ಕೊಂಡಿರ್ತೀರ. ಈಗ ರಿಸಲ್ಟು ಆಲ್ಮೋಸ್ಟ್ ರಿಸಲ್ಟ್ ಡಿಕ್ಲೇರ್ ಆಗಿರುತ್ತಾರದಲ್ಲ, ಬಟ್ ಅದರ ಸರ್ಟಿಫಿಕೇಟ್ ಬರಬೇಕು ಅಂದರೆ ಅಫಿಷಿಯಲಿ ಕ್ಲಿಯರ್ ಅಂತ ಒಂದು ರಿಸಲ್ಟಲ್ಲೇ ಗೊತ್ತಾಗೋದಾಗಿರುತ್ತೆ ಅಭ್ಯರ್ಥಿಗಳಿಗೆ. ಫೈನಲ್ ಕೀ ಆನ್ಸರ್ ಅಲ್ಲಿ ಗೊತ್ತಾದರೂ ಕೂಡ, ಯಾಕಂದ್ರೆ ಟಿಕಿಂಗ್ ಎಕ್ಸಾಮ್ ಅಲ್ವಾ, ಕಾಮನ್ ಆಗಿ ಗೊತ್ತಾಗುತ್ತೆ. ಈಗ ಫೈನಲ್ ರಿಸಲ್ಟ್ ಯಾವಾಗ ಪ್ರಕಟ ಆಗುತ್ತೆ ಅಂತಕ್ಕಂಥ ಒಂದು ಪ್ರಶ್ನೆ ಇದೆಯಲ್ಲ. ಸೊ ಕೆಲವೊಂದು ಮಾಹಿತಿಗಳು ನಿಮಗೆ ಬರ್ತಿದೆ, ಸ್ಕ್ರೀನ್ ಮುಖಾಂತರ ಕೂಡ ಹಾಕಿರ್ತೀನಿ. ಈ ಒಂದು ಮಾಹಿತಿ ಕೂಡ ಶೇರ್ ಆಗ್ತಿದೆ ಅಂತ ಹೇಳ್ಬೋದಾಗಿರುತ್ತೆ. ಕೆಲವು ಕಡೆನೂ ಕೂಡ ನೀವು ನೋಡಿರ್ತೀರಾ ಡಿಸೆಂಬರ್ ತಿಂಗಳು 23 ಅಥವಾ 24ಕ್ಕೆ ರಿಸಲ್ಟ್ ಅಂತೆಲ್ಲ ಇದಾವೆ ಇದರಲ್ಲಿ. ಅಲ್ಲಿ ಕೆಲವೊಂದು ಮಾಹಿತಿಗಳನ್ನ ಕೂಡ ಕೊಟ್ಟಿದ್ದಾರೆ. ಫೈನಲ್ ಕೀ ಆನ್ಸರ್ ಇಲಾಖೆಯವರು ಬಿಡುಗಡೆ ಮಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ತಜ್ಞರು ವರದಿನ ಕೊಡ್ತಾರೆ, ಹಾಗೆ ಹೀಗೆ ಬೇರೆದೆಲ್ಲನೂ ಕೊಟ್ಟಿದ್ದಾರೆ. ನಂತರದಲ್ಲಿ ಈಗಾಗಲೇ ವ್ಯಾಲ್ಯೂಯೇಷನ್ ಮೌಲ್ಯಮಾಪನ ಎಲ್ಲ ಪೂರ್ಣಗೊಂಡಿದೆ ಅಂತಕ್ಕಂಥ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಫೈನಲ್ ಕೀ ಆನ್ಸರ್ ಬಂದಿದ್ದೆ ಡಿಸೆಂಬರ್ ತಿಂಗಳ 18ನೇ ತಾರೀಕು. ಅದು ಹಿಂಗೆ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಯಿತು ಅಂತ ಮಾಹಿತಿ ಬಂದಿದೆ ಅಂತ ಅಭ್ಯರ್ಥಿಗಳು ಏನು ಪ್ರಶ್ನೆ ಇದೆಯಲ್ಲ. ಸೊ ಯಾವ ಥರ ಮಾಡಿದ್ದಾರೆ ಅಂದ್ರೆ ಅಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಒಂದು ಫೈನಲ್ನ ಒಂದು ಕೀ ಉತ್ತರದಲ್ಲಿ ಏನಾದರೂ ಬದಲಾವಣೆ ಆಗಿದ್ರೆ ಸೊ ಅವುಗಳನ್ನ ಚೇಂಜಸ್ ಮಾಡ್ಕೊತಾರೆ. ಅಂದರೆ ಇದು ಕಾಮನ್ ಆಗಿ ಟಿಕಿಂಗ್ ಎಕ್ಸಾಮ್ ಆಗಿರೋದ್ರಿಂದ OMR ಶೀಟಲ್ಲಿ ಆಗಿರೋದ್ರಿಂದ ಮಿಷನ್ಗಳಿಗೆ ಆಲ್ಮೋಸ್ಟ್ ಅದನ್ನು ಕೊಟ್ಟಿರ್ತಾರೆ, ಅಂದರೆ ಆನ್ಸರ್ಗಳನ್ನು ಫಸ್ಟ್ ಇರುವಂಥದ್ದನ್ನು. ಆಲ್ಮೋಸ್ಟ್ ಫೈನಲ್ ಕೀ ಆನ್ಸರ್ ಅಷ್ಟೇನು ಡಿಫ್ರೆನ್ಸ್ ಆಗೋದಿಲ್ಲ. ಒಬ್ಬ ಟೀಚರ್ ಕರೆಕ್ಷನ್ ಮಾಡ್ತಾರೆ ಅಂದರೆ ಮಾತ್ರ ತುಂಬಾ ಡಿಫ್ರೆನ್ಸ್ ಆಗುತ್ತೆ, ಅಥವಾ ವೆಯ್ಟ್ ಮಾಡಬೇಕು ಹಾಗೆ ಅಂತಕ್ಕಂಥದ್ದು ಹೇಳ್ಬೋದಾಗಿತ್ತು. ಸೊ ಯಾಕಂದ್ರೆ ಪ್ರಶ್ನೆ ಆಗ್ತಿರೋದು 3 ಲಕ್ಷ ಅಭ್ಯರ್ಥಿಗಳ ಒಂದು ಉತ್ತರ ಪತ್ರಿಕೆ ಅಷ್ಟು ಬೇಗ ಕರೆಕ್ಷನ್ ಆಯ್ತು. ಯಾಕಂದ್ರೆ ಇದು ಕರೆಕ್ಷನ್ ಮಾಡುವಂಥದ್ದು ಇರೋದಿಲ್ಲ, ಮಿಷಿನ್ಗೆ ಆಗ್ತಿರ್ತಾರೆ, ಆ ಮುಖಾಂತರದ ಆನ್ಸರ್ನ ಸರಿ ಬರುವಂಥದ್ದು ಈ ಥರ ಆಗಿರುತ್ತೆ. ಅಂದರೆ ಅದು ಚೆಕ್ ಮಾಡಿರುತ್ತೆ ಬೇಗನೆ, ನಂತರದಲ್ಲೇ ಫೀಡ್ ಮಾಡಿರ್ತಾರೆ ಆನ್ಸರ್ಗಳನ್ನ ಅಂತ ಹೇಳ್ಬೋದು. ಇವಾಗ ಮತ್ತೆ ಫೈನಲ್ ಕೀ ಆನ್ಸರ್ ಎಲ್ಲ ಚೇಂಜ್ ಅಂದರೆ ಕೆಲವೊಂದು ಮಾರ್ಕ್ಸ್ಗಳೇನು ಚೇಂಜ್ ಆದಾಗ ಅದನ್ನು ಫೀಡ್ ಮಾಡ್ತಾರೆ, ಮತ್ತೆ ಅದು ರಿಸಲ್ಟು ಅಷ್ಟೇನು ಡಿಲೇ ಆಗಲಿಕ್ಕಿಲ್ಲ. ಸೊ ಆ ಕಾರಣಕ್ಕೆ ಇದು ನಿಜಾನ ಸುಳ್ಳು ಅನ್ನೋದಕ್ಕಿಂತ ಆಲ್ಮೋಸ್ಟ್ ಅಭ್ಯರ್ಥಿಗಳಿಗೆ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಓಕೆನಾ, ಅಲ್ಲಿ ಕೊಟ್ಟಿದ್ದಾರೆ ಕ್ರಿಸ್ಮಸ್ ಮೊದಲೇ ಒಂದು ರಿಸಲ್ಟನ್ನು ಡಿಸೆಂಬರ್ ತಿಂಗಳ 25ಕ್ಕೆ ಕ್ರಿಸ್ಮಸ್ ಏನಿದೆಯಲ್ಲ ಅದರ ಮೊದಲೇ ರಿಸಲ್ಟನ್ನು ಪ್ರಕಟ ಮಾಡುವಂಥ ಗುರಿಯನ್ನು ಅಧಿಕಾರಿಗಳು ಹೊಂದಿದ್ದಾರೆ, ಹಾಗೆ ಅಂತಕ್ಕಂಥದ್ದು ಏನು ಕೊಟ್ಟಿದ್ದಾರೆ. ಬಟ್ ಅಫಿಷಿಯಲ್ ಅಧಿಕಾರಿಗಳೇ ಹೇಳಿದ್ದಾರೆ, ಯಾರು ಹೇಳಿದ್ದಾರೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಿರೀಕ್ಷೆ ಅಂತೂ ಮಾಡಬಹುದಿರುತ್ತೆ, ಫೇಕ್ ಅಂತ ಅಲ್ಲಿಗಳಿರಲಿಕ್ಕೆ ಆಗಲಿಕ್ಕೆ. ಬಟ್ ಆದರೂ ಕೂಡ ವೆಯ್ಟ್ ಮಾಡಿ ನೋಡಬಹುದಾಗಿರುತ್ತೆ ಅಭ್ಯರ್ಥಿಗಳಿಗೆ. ಮತ್ತು ಇನ್ನೊಂದು ಶೀಘ್ರವಾಗಿ ಕೊಡಲಿಕ್ಕೆ ಕೂಡ ಇಲಾಖೆಯವರು ಪ್ರಯತ್ನ ಮಾಡ್ತಿರ್ತಾರೆ. ಯಾಕಂದರೆ ಒಂದು ಕೀ ಆನ್ಸರ್ನ ಎಕ್ಸಾಮ್ ಆದಂಥ ದಿನದಲ್ಲೇ ಪ್ರಕಟ ಮಾಡಿದ್ದಾರೆ ಅಂತಂದರೆ ಆಲ್ಮೋಸ್ಟ್ ವಿದ್ಯಾರ್ಥಿಗಳಿಗೆ ರಿಸಲ್ಟನ್ನು ಕೂಡ ಒಂದು ಡಿಸೆಂಬರ್ ತಿಂಗಳ 31ನೇ ತಾರೀಕಿನ ಒಳಗಡೆ ನಾವು ಪ್ರಕಟ ಮಾಡಿದಂಥ ಸಾಧ್ಯತೆ ಇದೆ ಅಂತ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಉದ್ದೇಶವನ್ನು ಹೊಂದಿದ್ದೀವಿ ಆದೇಶ ಅಂತ ಇಲಾಖೆಯವರು ಮಾಹಿತಿನ ಕೂಡ ಕೊಟ್ಟಿದ್ರು. ಯಾವುದೋ ಅಪ್ಲಿಕೇಶನ್ ಬಿಟ್ಟಂಥ ಸಂದರ್ಭದಲ್ಲಿ ಕೂಡ ನಾವು ಕೂಡ ಮಾಹಿತಿನ ಕೊಟ್ಟಿದ್ವಿ. ಸೊ ನಿರೀಕ್ಷೆ ಮಾಡಬಹುದಿರುತ್ತೆ ಡಿಸೆಂಬರ್ ತಿಂಗಳ ಕೊನೆಯ ವಾರದಲ್ಲಿ ಅಭ್ಯರ್ಥಿಗಳಿಗೆ ಒಂದು ಟಿಇಟಿಗೆ ಸಂಬಂಧಪಟ್ಟಂತೆ ಟಿಇಟಿಗೆ ಸಂಬಂಧಪಟ್ಟಂತೆ ಒಂದು ಡಿಸೆಂಬರ್ ತಿಂಗಳು 23, 24 ಅಂತ ಏನು ಕೊಟ್ಟಿದ್ದಾರಲ್ಲ, ಎಕ್ಸ್ಪೆಕ್ಟ್ ಮಾಡಬಹುದಿರುತ್ತೆ ಆ ದಿನಾಂಕದಲ್ಲಿ ಬರ್ಬೋದು ಏನು ಅಂತ. ಸಾಕಷ್ಟು ಅಭ್ಯರ್ಥಿಗಳು ಏನು ಗಾಬರಿ ಆಗಿದ್ರೆ ಅಂದರೆ ಅಷ್ಟು ಬೇಗ ಇವ್ಯಾಲ್ಯೂಯೇಷನ್ ಮುಗಿಸ್ಬಿಟ್ರೆ ಹಾಗೆ ಅಂತೆಲ್ಲ ಕೇಳ್ತೀರಿ. ಸೊ ಒಂದು ಟೆಕ್ನಾಲಜಿ ಎಲ್ಲ ಮುಂದೆ ಇರೋದ್ರಿಂದ ಸೊ ಆಲ್ಮೋಸ್ಟ್ ಬೇಗನೆ ರಿಸಲ್ಟ್ನ ಕೊಡೋ ನಿಟ್ಟಿನಲ್ಲೇ ಒಂದು ಆಗಿರುತ್ತೆ. ಸೊ ಸಮಸ್ಯೆ ಏನೂ ಆಗಿರೋದಿಲ್ಲ. ಬಟ್ ಅಭ್ಯರ್ಥಿಗಳು ರಿಸಲ್ಟ್ಗೆ ಏನು ಭಯ ಪಡ್ತಿರಲ್ಲ, ಏನಾಗ್ಬಿಡ್ತು ಹಾಗೆ ಬೇಗ ಕೊಟ್ಬಿಟ್ರೆ ಅಥವಾ ಏನಾದ್ರು ಮಿಸ್ಟೇಕ್ ಮಾಡ್ತಾರೆ, ಏನೂ ಆಗಲಿಕ್ಕಿಲ್ಲ. ಆಲ್ಮೋಸ್ಟ್ ಅಭ್ಯರ್ಥಿಗಳೆಲ್ಲರಿಗೂ ಕೂಡ ಒಂದು ರಿಸಲ್ಟ್ ಚೆನ್ನಾಗಿನೇ ಬರಲಿ ಅಂತಲೇ ಕೂಡ ಆಶಿಸ್ತೀವಿ ಅಂತ ಹೇಳ್ತಾ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದಾಗುತ್ತೆ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್.